ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಅಲಸಂದಿ ಕಾಳು ಮತ್ತು ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಯಾವ ಥರ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ಮುದ್ದೆಗೆ ಪಲ್ಯ ಹಾಕ್ಕೊಂಡು ಸಾಂಬಾರಾಗಿ ತಿಂತಾಯಿದ್ರೆ ಇದ್ರ ಮುಂದೆ ನಾನ್ ವೆಜ್ ಕೂಡ ಬೇಕಾಗಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು. ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. 3 ದಿವಸ ಇಟ್ಕೊಂಡ್ರೂ ಕೂಡ ಸಾಂಬಾರು ಅನ್ನೋದು ಕೆಡೋದಿಲ್ಲ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಸಿಂಪಲ್ಲಾಗಿ ಈ ವಿಡಿಯೋದಲ್ಲಿ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆದರೆ ನಾನು 1 ಕಪ್ ಆಗೋಷ್ಟು ಅಲಸಂದಿ ಕಾಳನ್ನು ತೊಗೊಂಡಿದ್ದೀನಿ. ಬಿಳಿದು ಅಲಸಂದಿ ಕಾಳದು ತೊಗೊಂಡಿದ್ದೀನಿ. ಯಾವುದಾದ್ರೂ ಪರವಾಗಿಲ್ಲ, ನಾನು ಬಿಳಿ ತೊಗೊಂಡಿದ್ದೀನಿ. ಇದನ್ನು ಕುಕ್ಕರಲ್ಲಿ ತೊಗೊಂಬಿಟ್ಟು 1 ಕಪ್ ಆಗೋಷ್ಟು ಸೇರಿಸ್ಕೊಂಡು ಇದನ್ನು 2 ಸತಿ ಅನ್ನೋದು ವಾಶ್ ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ನೆನೆಸ್ಬಿಟ್ಟು ಮಾಡಿಸ್ಕೋಬೇಕು ಅಂದರೆ ಒಂದು 4 ಅವರ್ಸ್ ನೆನೆಸ್ಬಿಟ್ಟು ಇದು ಕುಕ್ಕರ್ ವಿಸಿಲ್ ಆ ಥರ ಏನೂ ಇಡೋಷ್ಟಿಲ್ಲ. ಡೈರೆಕ್ಟ್ ಪಾತ್ರೆಯಲ್ಲಿ ಇಟ್ಬಿಟ್ಟು ನಾವು ಬೇಯಿಸ್ಕೋಬೋದು. ಬಟ್ ನೆನೆಸಿಲ್ಲ, ನಾನು ಡೈರೆಕ್ಟಾಗಿ ಹಂಗೆ ಹಾಕೋದ್ರಿಂದ ನಾನು 1 ಕಪ್ ಆಗೋಷ್ಟು ಅಲಸಂದಿಗೆ 2 ಕಪ್ ಆಗೋಷ್ಟು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 3 ವಿಸಿಲನ್ನು ಇದು ಕೂಗಿಸ್ಕೋಬೇಕು. ಒಂದು 3 ವಿಸಿಲ್ ಇಟ್ಟರೆ ಸಾಕು. ಒಂದು 2 ರಿಂದ 3 ಇಟ್ಟರೆ ಸಾಕು. ಇದನ್ನು ಇಟ್ಬಿಟ್ಟು ಮತ್ತು ಮಸಾಲೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಗಡ್ಡೆ ಈರುಳ್ಳಿ, 2 ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾವು ಹುರ್ಕೋಬೇಕು, ಎಣ್ಣೆಯಲ್ಲಿ ಆ ಥರ ಏನಿಲ್ಲ. ಡೈರೆಕ್ಟ್ ಹಾಕ್ಬಿಟ್ಟು ನಾವು ಮಿಕ್ಸಿಗೆ ಅನ್ನೋದು ಸೇರಿಸ್ಕೊಂಡು ಹಾಕ್ಕೋತಾ ಇದ್ದೀನಿ. ನಮ್ಮ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ. ನಾನು ಮಾಡಿರೋ ಸಾಂಬಾರಾದರೆ ಒಂದು 5 ರಿಂದ 6 ಜನ ಅಷ್ಟು ಆರಾಮಾಗಿ ತಿನ್ಕೋಬೋದು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರು ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪೌಡ್ರ್ ಕೂಡ ಸೇರಿಸ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರು ನೋಡಿಕೊಂಡು ಖಾರ ನಿಮ್ಗೆ ಜಾಸ್ತಿ ಇದೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ಇಲ್ಲ ಕಡಿಮೆ ಇದ್ದರೆ ಒಂದು ಸ್ವಲ್ಪ ಕಡಿಮೆ ಕೂಡ ಹಾಕ್ಕೋಬೋದು. ನೋಡಿ, ಈ ಥರ ನಮಗೆ ಈ ಅದಕ್ಕಿದ್ರೆ ಸಾಕು. ಇಷ್ಟು ನುಣ್ಣಕ್ಕಿದ್ರೆ ನಮಗೆ ಖಾರ ಅನ್ನೋದು ರೆಡಿ ಆಗುತ್ತೆ. ಇದೊಂದು ಸೈಡ್ಗೆ ಇಟ್ಕೊಂಬಿಡೋಣ. ಈ ಸೈಡ್ಗೆ ಇಟ್ಕೊಂಬಿಟ್ಟು ನಾವು ಆವಾಗಲೇ ಕೂಗ್ಸೋಕೆ ಇಟ್ಟಿದ್ವಲ್ಲ, ಇದೊಂದು 3 ವಿಸಿಲ್ ಬಂದೈತೆ ಅಲಸಂದಿ ಕಾಳು. ನೋಡಿ, ಈ ಥರ ಒಂದು 70% ನಮಗೆ ಬೆಂದಿದ್ರೆ ಸಾಕು. ಫುಲ್ ಸಾಫ್ಟ್ ಆಗಬಾರ್ದು ಯಾವತ್ತೂ ಅಷ್ಟೇ. ನಮಗೆ ಒಂದು 70% ಇಷ್ಟು ಸ್ವಲ್ಪ ಕೈಯಲ್ಲಿ ಹಿಂಗಂದರೆ ಸ್ಮ್ಯಾಶ್ ಆಗಬೇಕು, ಅಷ್ಟು ಬೆಂದಿದ್ರೆ ಸಾಕು. ಇದನ್ನು ಮತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹಂಗೆ ಕುದಿಸ್ಕೋಬೇಕು. ಇದಕ್ಕೆ ನಾವು ಇವಾಗ ಒಂದು ಕಟ್ ಆಗೋಷ್ಟು ನಾನು ಸಬ್ಸಿಗೆ ಸೊಪ್ಪು ಅನ್ನೋದು ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಸೇರಿಸೋವಾಗ ನಾವು ಕುಕ್ಕರ್ ವಿಸಿಲ್ ಹಾಕೋಷ್ಟಿಲ್ಲ. ಹಂಗೆ ಒಂದು 10 ನಿಮಿಷ 5 ರಿಂದ 8 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಇವಾಗೆಲ್ಲ ಸೊಪ್ಪು ಮತ್ತು 2 ಬೆಂದೈತೆ. ಇದನ್ನು ತಗೊಂಬಿಟ್ಟು ಒಂದು ಸ್ಟ್ರೈನರಲ್ಲಿ ನಾವು ಸ್ಟ್ರೈನ್ ಮಾಡ್ಕೋಬೇಕು. ನೀರೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊಂಡು ಒಂದು 10 ನಿಮಿಷ ಹಂಗೆ ಬಿಟ್ಬಿಡ್ಬೇಕು. ಅದೆಲ್ಲ ನೀರೆಲ್ಲ ಫುಲ್ ಡ್ರೈ ಆಗಬೇಕು. ಅಲ್ಲವರೆಗೂ ಸ್ಟ್ರೈನರಲ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ. ತುಂಬಾ ಚೆನ್ನಾಗಿರುತ್ತೆ. ಇದು ರೈಸ್ಗಾದ್ರೂ ಪರವಾಗಿಲ್ಲ, ಅನ್ನಕ್ಕಾದ್ರೂ ಪರವಾಗಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸಾಂಬಾರು ಅನ್ನೋದು ನಮಗೆ 3-4 ದಿವಸ ಕೂಡ ನಾವು ಆರಾಮಾಗಿ ಫ್ರಿಜ್ಜಲ್ಲಿ ಹಿಡ್ದಿರೇ ಈಚೆನೇ ನಾವು ಆರಾಮಾಗಿ ತಿನ್ಕೋಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ನಾವು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ನೀರನ್ನ, ಅದಕ್ಕೆ ನಾನು ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಖಾರ ಅನ್ನೋದು, ಅದನ್ನು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡಿಕೊಂಡು ನಮಗೆ ಯಾವುದಕ್ಕೆ ಸ್ವಲ್ಪ ನೀರು ಬೇಕೋ, ಎಷ್ಟು ಜನಕ್ಕೆ ಬೇಕು ಅನ್ನೋದು ನೋಡಿಕೊಂಡು ನಮಗೆ ನೀರು ಹಾಕ್ಕೊಂಡು ಮತ್ತೆ ಸ್ಟವ್ ಮೇಲೆ ಇಟ್ಕೋಬೇಕಾಗುತ್ತೆ. ನಾನು ಇದೆಲ್ಲ ಫುಲ್ ಎಲ್ಲ ಅದೇ ನೀರಲ್ಲಿ ಎಲ್ಲ ಹಾಕ್ಕೊಂಡು ಸೇರಿಸ್ಕೋತದೆ. ಆದಷ್ಟು ನೀರು ನಾವು ಬಸ್ಸಾರು ಮಾಡೋವಾಗ ನೀರು ನಮಗೆ ಜಾಸ್ತಿ ಹಾಕ್ಕೊಂಡು ಬಸ್ಸಾರು ಮಾಡಿದ್ರೆ ಅದೇ ನೀರಲ್ಲಿ ಬಸ್ಸಾರು ಮಾಡೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೇನೆ. ನೀರು ಸ್ವಲ್ಪ ಸೇರಿಸ್ಕೊಂಡು ಈ ಅದಕ್ಕಿದ್ರೆ ಸಾಕು. ಮತ್ತು ಸ್ಟವ್ ಮೇಲೆ ಇಟ್ಟು ಒಂದು 5 ನಿಮಿಷ ನಾವು ಇದನ್ನು ಕುದಿಸ್ಕೋಬೇಕು. ಆವಾಗಲೇ ನಾವು ಅಲಸಂದಿ ಕಾಳನ್ನ ಬೇಯಿಸೋವಾಗ ಕೂಡ ಸ್ವಲ್ಪ ನಾವು ಉಪ್ಪನ್ನು ಸೇರಿಸ್ಕೊಂಡಿದ್ವಿ. ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀವಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಅನ್ನೋದು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಉಪ್ಪು ಕಡಿಮೆ ಇರೋದ್ರಿಂದ ಸ್ವಲ್ಪ ಉಪ್ಪು ಅನ್ನೋದು ಸೇರಿಸ್ಕೊಂಡಿದ್ದೀನಿ. ಖಾರ ಏನಾದರೂ ಕಡಿಮೆ ಇದ್ರೂ ಕೂಡ ಇವಾಗ ಸೇರಿಸ್ಕೊಂಡ್ರೂ ಸರೋಗುತ್ತೆ. ಒಂದು 5 ನಿಮಿಷ ನೋಡಿ, ಇವಾಗೆಲ್ಲ ಫುಲ್ ಎಲ್ಲ ಇದು ಚೆನ್ನಾಗಿ ಕುದೀತಾ ಐತೆ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ನಮಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ಇವಾಗ ನಾವು ಆಫ್ ಮಾಡ್ಕೊಂಬಿಡೋಣ. ಜಾಸ್ತಿ ಹೊತ್ತು ಕೂಡ ಏನು ಬೇಕಾಗಿಲ್ಲ. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ನಮಗೆ ಬಿಸಿ ಬಿಸಿ ಬಸ್ಸಾರು ಅನ್ನೋದು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ಟು ಬಿಸಿ ಬಿಸಿ ಮುದ್ದೆಗೆ ಒಂದ್ಸತಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಇದೊಂದು ಸೈಡ್ಗೆ ಇಟ್ಕೊಂಬಿಡೋಣ. ಮತ್ತು ನಾವು ಪಲ್ಯಕ್ಕೆ ಅದಕ್ಕೂ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕಲ್ಲ, ಇದೊಂದು ಸೈಡ್ಗೆ ಇಟ್ಕೊಂಬಿಟ್ಟು ಇನ್ನೊಂದು ಬಾಣಲಿ ಇಟ್ಕೊಂಡು 3 ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು
ಸಾಸಿವೆ ಸೇರಿಸ್ಕೊಂಡು ಒಂದು ಗಡ್ಡೆಯಷ್ಟು ನಾನು ಈರುಳ್ಳಿ 1 ಇಂದ 1.5 ಗಡ್ಡೆಯಷ್ಟು ಈರುಳ್ಳಿಯನ್ನು ಸೇರಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಸೇರಿಸ್ಕೊಂಡು ಒಂದು 5ರಿಂದ 6 ಒಣಗಿರೋದು ಮೆಣಸಿನ್ಕಾಯಿ, ಒಂದು 4ರಿಂದ 5 ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 3 ನಿಮಿಷ ಅಷ್ಟು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ನಮಗೆ ಪಲ್ಯಕ್ಕೆ ಅನ್ನೋದು ರೆಡಿ ಆಗುತ್ತೆ. ಪಲ್ಯಕ್ಕೆ ನಾವು ಉಪ್ಪು ಹಾಕಬೇಕು ಆ ಥರ ಏನೂ ಇಲ್ಲ, ನಾವು ಬೇಯಿಸೋಕ್ಕೆ ಹಾಕಿದ್ವಲ್ಲ ಅದೇ ಸಾಕಾಗುತ್ತೆ. ನಿಮಗೆ ಇನ್ ಕೇಸ್ ಬೇಕಾದರೆ ಒಂದು ಸ್ವಲ್ಪ ಸಾಲ್ಟ್ ಅನ್ನೋದು ನೀವು ಇವಾಗ ಸೇರಿಸ್ಕೋಬೋದು, ಬಟ್ ಇದು ಸಾಕು. ಇದಕ್ಕೆ ಬೇವು ಹಾಕ್ಕೊಂಡ್ರೆ ನಮ್ಗೆ ಸಾಕಾಗುತ್ತೆ. ಇದು ಫುಲ್ ಎಲ್ಲ ಕಲಿಸ್ಕೊಂಬಿಟ್ಟು ಇದಕ್ಕೊಂದು ಸ್ವಲ್ಪ ನಾವು ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೋಬೋದು, ಬಟ್ ಇಷ್ಟ ಇರೋರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಯಾಕಂದರೆ ಬೇಸಿಗೆ ಕಾಲದಲ್ಲಿ ನಾವು ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಪಲ್ಯ ಅನ್ನೋದು ಬೇಗ ಕೆಟ್ಟೋಗುತ್ತೆ ಅಂತಾರೆ, ಅದಕ್ಕೆ ನಾನು ಆ್ಯಡ್ ಮಾಡ್ತಾಯಿಲ್ಲ. ನಿಮ್ಗೇನಾದರೂ ಇಷ್ಟ ಇದ್ದರೆ ಅಂಥವ್ರು ಕೂಡ ಸೇರಿಸ್ಕೋಬೋದು. ನೋಡಿ, ಬಿಸಿ ಬಿಸಿ ಬಸ್ಸಾರು ಮುದ್ದೆಗೆ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಕೂಡ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ನೋಡ್ತಾ ಇದ್ದರೆ ತಿನ್ನಬೇಕು ಅನ್ಸುತ್ತಲ್ಲ, ಖಂಡಿತ ಒಂದ್ಸತಿ ಟ್ರೈ ಮಾಡಿ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಸಖತ್ತಾಗಿರುತ್ತೆ. ಇದ್ರ ಮುಂದೆ ನಮಗೆ ನಾನ್ ವೆಜ್ ಕೂಡ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ನಮಗೆ ಈ ಥರ ಹಸಿದೇನಾದರೂ ನಿಮಗೆ ಈ ಥರ ಅಲಸಂದಿ ಕಾಳು ಸಿಕ್ಕಿದಾಗ ಈ ಥರ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್